ಕೇವಲ ಬಸ್ ಪ್ರಯಾಣ ದರ ಮಾತ್ರ ಹೆಚ್ಚಳ ಆಗ್ತಾ ಇಲ್ಲ. ಈ ಡೀಸೆಲ್ ದರ ಏರಿಕೆಯ ಬೆನ್ನಲ್ಲೇ ಅಗತ್ಯ ವಸ್ತುಗಳ ಬೆಲೆಯಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಅಂತಹ ಆತಂಕ ಈಗ ಜನಸಾಮಾನ್ಯರನ್ನ ಕಾಡ್ತಾ ಇರೋದು. ದಿನಸಿ ಪದಾರ್ಥಗಳು, ತರಕಾರಿ, ಹಣ್ಣುಗಳ ಬೆಲೆ ಏರಿಕೆಯಾಗುವ ಎಲ್ಲ ಸಾಧ್ಯತೆ ಇದೆ. ಡೀಸೆಲ್ ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ಸಾಗಣೆ ವೆಚ್ಚದಲ್ಲಿ ಭಾರಿ ಏರಿಕೆ ಆಗುತ್ತೆ. ಡೀಸೆಲ್ ಬೆಲೆ ಹೆಚ್ಚಳದ ಪರಿಣಾಮ ಅಗತ್ಯ ವಸ್ತುಗಳ ಬೆಲೆಯ ಮೇಲೂ ಕೂಡ ಬೀಳತ್ತೆ. ದಿನಸಿ, ತರಕಾರಿ ಹಾಗೂ ಹಣ್ಣುಗಳ ಬೆಲೆ 10% ಹೆಚ್ಚಳವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಈಗಾಗಲೇ ಅಡುಗೆ ಎಣ್ಣೆಯ ಬೆಲೆ ಏರಿಕೆಯಾಗಿದೆ. ದಿನಸಿ ತರಕಾರಿಯೂ ಕೂಡ ದುಬಾರಿ ಆಗಿದೆ. ಮತ್ತಷ್ಟು ಹೆಚ್ಚಳ ಆಗೋದು ನಿಚ್ಚಳ ಅಂತ ಹೇಳಲಾಗ್ತಾ ಇದೆ. 10% ದಿನಸಿ ಪದಾರ್ಥ, ತರಕಾರಿ, ಹಣ್ಣುಗಳ ಬೆಲೆ ಹೆಚ್ಚಳ ಆಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪೆಟ್ರೋಲ್, ಡೀಸೆಲ್ ದರ ಹೆಚ್ಚಳದ ಬೆನ್ನಲ್ಲೇ ಒಂದು ರೀತಿ ಚೈನ್ ಲಿಂಕ್ ಇದು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ, ಸಾರಿಗೆ ವೆಚ್ಚ ದುಬಾರಿ ಆಗುತ್ತೆ, ಒಟ್ಟಿನಲ್ಲಿ ದುಬಾರಿ ದುನಿಯಾ ಆಗಿಬಿಡತ್ತೆ. ಈ ಎಲ್ಲದರ ಹೊರೆ ಜನಸಾಮಾನ್ಯನ ಮೇಲೆ. ಪೆಟ್ರೋಲ್, ಡೀಸೆಲ್ ಬೆಲೆ 3 ರೂಪಾಯಿ ಜಾಸ್ತಿ ಆಯಿತು. ಅದರ ಬೆನ್ನಲ್ಲೇ ದಿನನಿತ್ಯ ಬಳಕೆಯ ವಸ್ತು ಅದರ ಬೆಲೆಯೂ ಕೂಡ ಏರಿಕೆಯಾಗೋ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಜನರ ಮೇಲೆ ದರದ ಬರೆ. ಈ ಬಗ್ಗೆ ಡೀಟೇಲ್ಸ್ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಮತಾ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಮತಾ, ಕೊಲ್ಲಿಯಲ್ಲಿ ಕದನ, ಆದರೆ ಅದರ ಎಫೆಕ್ಟ್ ಮಾತ್ರ ಇಲ್ಲಾಗ್ತಾ ಇರುವಂಥದ್ದು. ಕರುನಾಡಿನ ಜನರ ಅಡುಗೆ ಮನೆಯಿಂದ ಹಿಡ್ಕೊಂಡು ಜೇಬಿನವರೆಗೂ ಕೂಡ ಕತ್ರಿ. ಒಟ್ಟಿನಲ್ಲಿ ದುಬಾರಿ ದುನಿಯಾ. ಏನು ಹೇಳ್ತಾ ಇದ್ದಾರೆ ಜನಸಾಮಾನ್ಯರು? ವೀಣಾ, ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ವಾಹನ ಸವಾರಿಗೂ ಕೂಡ ಶಾಕ್ ಅಂತಲೇ ಹೇಳಬಹುದು. ಏನು ಈಗಾಗಲೇ ಡೀಸೆಲ್, ಪೆಟ್ರೋಲ್ ಜೊತೆಗೆ CNG ಎಲ್ಲವೂ ಕೂಡ ದರ ಏರಿಕೆ ಆಗಿರುವಂಥದ್ದು, ದಿನಬಳಕೆಯ ವಸ್ತುಗಳ ದರ ಏರಿಕೆ ಆಗಿರುವಂಥದ್ದು. ಹೀಗಾಗಿ ಜನ ನಿಜಕ್ಕೂ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ. ಒಂದು ಕಡೆ ವಾಹನದಲ್ಲಿ ಓಡಾಡೋಣ, ಸ್ವಂತ ವಾಹನದಲ್ಲಿ ಓಡಾಡೋಣ ಅಂತಂದ್ರೆ ಅದಕ್ಕೂ ಕೂಡ ಪೆಟ್ರೋಲ್, ಡೀಸೆಲ್ ಬಳಕೆ ಮಾಡದೇ ಇರುವಂತಹ ಪರಿಸ್ಥಿತಿ. ಒಟ್ಟಿನಲ್ಲಿ ಜನರಿಗಂತೂ ತುಂಬಾ ತೊಂದರೆ ಆಗಿದೆ. ಇವತ್ತಿನಿಂದ ಇಂದು ಬೆಳಗ್ಗೆ ಜಾವದಿಂದಲೂ ಕೂಡ ಖಾಸಗಿ ಬಸ್ ದರವು ಕೂಡ ಜಾಸ್ತಿ ಆಗಿರುವಂತದ್ದು. ಅಂದ್ರೆ ಒಂದೊಂದು ರೀತಿಯಲ್ಲಿ ದರವನ್ನ ಜಾಸ್ತಿ ಮಾಡಲಾಗಿದೆ. 10% ಖಾಸಗಿ ಬಸ್ ದರವನ್ನ ಜಾಸ್ತಿ ಮಾಡಿರುವಂತದ್ದು. ಇದು ಎಲ್ಲೆಲ್ಲಿ ಟೋಲ್ ರೇಟ್ ಕಡಿಮೆ ಇದೆ ಅಲ್ಲಿ 10% ಜಾಸ್ತಿ ಮಾಡಿದ್ರೆ, ಇನ್ನು ಜಾಸ್ತಿ ಟೋಲ್ ಎಲ್ಲಿ ಕಟ್ಟಬೇಕಾಗುತ್ತೆ ಅಂತಹ ರಸ್ತೆಗೆ ಹೋಗುವಂತಹ ಬಸ್ಗಳಲ್ಲಿ, ಪ್ರೈವೇಟ್ ಬಸ್ಗಳಲ್ಲಿ 20% ಜಾಸ್ತಿ ಮಾಡಲಾಗಿದೆ. ಅಂದ್ರೆ 100 ರಿಂದ 200 ರೂಪಾಯಿವರೆಗೂ ಕೂಡ ಬಸ್ ದರ ಜಾಸ್ತಿ ಮಾಡಿರುವಂತದ್ದು. ಹಾಗಾಗಿ ಇದೆಲ್ಲವೂ ಕೂಡ ನೇರವಾಗಿ ಜನರಿಗೆ ಹೊಡೆತ ಬಿದ್ದಿರುವಂತದ್ದು. ಜನ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಈಗ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾಗತ್ತೆ? ಹೋಗ್ತಾ ಇದ್ದೀರಿ, ಪ್ರೈವೇಟ್ ಬಸ್ಸಲ್ಲಿ ಹೋಗ್ತೀರಾ? ರೇಟ್ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಿ? ಮೇಡಮ್, ಈಗ ನಾನು ಬೆಂಗಳೂರಿಂದ ಮುರುಗಮಲ್ಲಾಗ ಹೋಗ್ತಾ ಇದ್ದೀನಿ. ಈಗ ಡೀಸೆಲ್ ರೇಟ್ ಅವರು ಜಾಸ್ತಿ ಆಗಿದೆ. ಅವ್ರು ಟಿಕೆಟ್ ಎಷ್ಟು ಮಾಡಿದಾರೆ ನಮಗೆ ಗೊತ್ತಿಲ್ಲ. ಈಗ ಫಸ್ಟ್ ಹೋಗ್ತಾ ಇದ್ದೀವಿ. ಈಗ ಅದಕ್ಕೆ ನಾವು ಹೇಳೋಕೆ ಏನೂ ಆಗಲ್ಲ. ಎಂದಿಗೆಲ್ಲ ಅವ್ರಿಗೆಲ್ಲ ಫ್ರೀ ಇಕ್ಕವ್ರೆ. ಅದಕ್ಕೆ ಅವರು ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಅದು ಏನು ಮಾಡೋಕ್ಕಾಗಲ್ಲ. ಟಿಕೆಟ್ ಜಾಸ್ತಿ ರೇಟ್ ಮಾಡಲೇಬೇಕು ಅವರು. ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಹೊರೆ ಆಗುತ್ತೆ ಟಿಕೆಟ್. ನಾನು ಅದೇ ಹೇಳ್ತಾ ಇರೋದು. ಈಗ ಅದು ಏನು ಮಾಡೋಕ್ಕಾಗಲ್ಲ. ಈಗ ನಾವು ಹೋಗ್ಬೇಕು ಅಷ್ಟೇ. ಸರ್ ಹೇಳಿ, ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಮೇಡಮ್, ಶಾಸಕರು ಡೆಲ್ಲಿಗೆ ಹೋಗ್ಬೇಕು, ಬೆಂಗಳೂರು ಬೇಕು, ಬೆಂಗಳೂರಿನ ಡೆಲ್ಲಿ ಆ ಮಿನಿಸ್ಟರ್ ಪೋಸ್ಟ್, ಈ ಪೋಸ್ಟ್ ಬೇಕು, ಅದು ಇದು ಅಂತ ಕೇಳ್ತಾರೆ. ರಸ್ತೆಗಳು ಪೆಟ್ರೋಲ್ ಜಾಸ್ತಿ ಮಾಡಿರೋದು, ಡೀಸೆಲ್ ಜಾಸ್ತಿ ಮಾಡಿರೋದು, ಇದು ಯಾವ ಮಿನಿಸ್ಟ್ರು ಯಾವ ಶಾಸಕರು ಕೇಳಲ್ಲ. ಟೋಟಲ್ ಹಳ್ಳಿಗಳಲ್ಲಿ ಕಂಪ್ಲೀಟ್ ಯಾವ ರಸ್ತೆನೂ ಸರಿಯಿಲ್ಲ. ಸರ್, ಇವಾಗ ದಿನಬಳಕೆಯ ವಸ್ತುಗಳು ಎಲ್ಲ ರೇಟ್ ಜಾಸ್ತಿ ಆಗಿದೆಯಲ್ಲ? ಹೌದು ಮೇಡಮ್. ಇವಾಗ ಮೋಟ್ರನ್ನು ತಗೊಂಡೋಗಿದ್ದೀನಿ, 150 ಕೊಡ್ತಾ 200 ರೂಪಾಯಿ ಕೇಳಿದ್ರು. ಪೆಟ್ರೋಲ್ ಜಾಸ್ತಿ ಆಗುತ್ತೆ ಅಂತ ಆಟೋದಲ್ಲಿ ಜಸ್ಟ್ ಹಾಕಿದ್ದೀನಿ, ಜೈ ಭಾರತ್ ಬಸ್ಸಲ್ಲಿ 200 ರೂಪಾಯಿ ತಗೊಂಡ್ರು. 100 ರೂಪಾಯಿ ಹಾಕೊಂಡ್ ಬರ್ತಾ ಇದ್ರು. ಪೆಟ್ರೋಲ್ ಜಾಸ್ತಿ ಇಲ್ಲ, ಸಿಗ್ತಾ ಇಲ್ಲ. 200 ರೂಪಾಯಿ ಕೊಟ್ಟು ಹಾಕೊಂಡ್ ಬಂದೆ. ಎಷ್ಟು ಸಮಸ್ಯೆ ಆಗುತ್ತೆ ನಿಮಗೆ? ಹೌದು ಮೇಡಮ್, ಪ್ರತಿಯೊಬ್ಬರು ಬಡವರಿಗೂ ಸಾವಾಗ ಎಲ್ಲರಿಗೂ ತೊಂದರೆ ಮೇಡಮ್. ಅಂದ್ರೆ ದಿನಗೂಲಿಗಿಂತ ಜಾಸ್ತಿ ನೀವು ಓಡಾಡಬೇಕು ಅಂದ್ರೆ ಖರ್ಚು. ಹೌದು, ಖರ್ಚು 100% ಆಗುತ್ತಲ್ಲ. ಏನ್ ಹೇಳ್ತೀರಿ ಇದಕ್ಕೆ? ಇದು ಮೇಡಮ್ ಸರ್ಕಾರ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಅಲ್ಲ, ಇದು ಒಂದ್ ಕಡೆ ಯುದ್ಧದ ಎಫೆಕ್ಟ್ ಇದೆ ಮೇಡಮ್. ಯುದ್ಧ ಎಫೆಕ್ಟ್ ಇವಾಗ ಜಸ್ಟ್ ಇದಕ್ಕೆ ಮುಂಚೆ ಮಾಡ್ತೇನೆ ಅಂತಾರಲ್ಲ. ಪ್ರತಿಯೊಂದು
ಬಡವ್ರು ಕುಡಿಯೋ ಎಣ್ಣೆ ಕೂಡ ಜಾಸ್ತಿ ಮಾಡಿದ್ದಾರೆ ಮೊನ್ನೆ. ಬಡವ್ರು ಕುಡಿಯೋದು, ಸಾವುಕಾರ ಕುಡಿಯೋದು ಮಾಡಿಲ್ಲ. ಬಡವ್ರು ಕುಡಿತಾರಲ್ಲ ಲಿಕ್ವರ್ ಒಂದೇ ಟೈಮಲ್ಲ, ಅದು ಜಾಸ್ತಿ ಮಾಡಿದ್ದಾರೆ. ಅದು ಯಾರು ಕೇಳಾರ ಪಾಪ. ಅವರು 400 ರೂಪಾಯಿ 500 ರೂಪಾಯಿ ಕೂಲಿ ಮಾಡಿ 150 ರೂಪಾಯಿ ಕ್ವಾರ್ಟ್ರ್ ಕುಡಿದು ಎಲ್ಲೋಗ್ಬೇಕು ಪಾಪ ಅವರು. ರೈತರು ಬೆಳೆ ಮಾಡ್ತೇವೆ, ಯಾವ ಬೆಳೆಗೂ ರೇಟ್ ಸಿಕ್ಕಲ್ಲ. ಹಾಂ ಸರ್, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ. ಹೌದು ಮೇಡಮ್, ಖಾಸಗಿ ಬಸ್ ದರ ಜಾಸ್ತಿ ಹೌದು. ನಾವು ಖಾಸಗಿ ಬಸ್ನಲ್ಲೇ ನಾವು ಕಾರ್ಮಿಕರು ನಾವು ಕೆಲಸ ಮಾಡ್ತೀವಿ. ನಾವು ಒಂದು ಇದಕ್ಕೂ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಎಸ್, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದೀರಾ, ಟಿಕೆಟ್ ಬೆಲೆ ಜಾಸ್ತಿ ಮಾಡಬೇಕಲ್ಲ. ವೀಣಾ, ಸದ್ಯ ಪ್ರತಿಯೊಬ್ಬರಲ್ಲೂ ಕೂಡ ಆಕ್ರೋಶ. ಜೊತೆಗೆ ಒಂದು ಕಡೆ ಡೀಸೆಲ್ ಪೆಟ್ರೋಲ್ ದರ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಖಾಸಗಿ ಬಸ್ ದರವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಏನೋ ಒಂದು ನಡೆಸ್ಕೊಂಡು ಹೋಗ್ಬೇಕಲ್ಲ ಅನ್ನೋ ಕಾರಣಕ್ಕೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ದರ ಜಾಸ್ತಿ ಮಾಡ್ತಾ ಇದ್ದ ಹಾಗೇನೆ ನಾವು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಲೇಬೇಕು. ಆದರೆ ಎಲ್ಲಾ ದರವೂ ಜಾಸ್ತಿ ಆದರೆ ನಾವು ಹೇಗೆ ಜೀವನ ಮಾಡೋದು ಅನ್ನುವಂತಹ ಆಕ್ರೋಶ ಕೂಡ ಜನರಲ್ಲಿದೆ. ಸದ್ಯಕ್ಕೆ ಇವೆಲ್ಲವೂ ಕೂಡ ದರ ಕಡಿಮೆ ಆದರೆ ಹೇಗೋ ಜೀವನ ಮಾಡಬಹುದು ಅನ್ನುವಂಥದ್ದು ಕೂಡ ಅವರ ನಿರೀಕ್ಷೆಯಲ್ಲಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಮಮತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.